ಕೆಳಗಡೆ ನೀವು ಹಾಕಿದ್ರು ಬಿದ್ರು ಏನು ಹೊಡೆದೋಗಲ್ಲ, ಅನ್ಬ್ರೇಕಬಲ್. ಹೌದು, ನಾನೇ ಕ್ಯಾಚ್ ಹಿಡ್ಕೊಬಿಡ್ತೇನೆ ನೋಡಿ, ಅನ್ಬ್ರೇಕಬಲ್ ಏನು ಆಗೋದಿಲ್ಲ ಇದು. ನಾರ್ಮಲ್ ಆಗಿ ಮಿಕ್ಸಿಯಲ್ಲಿ ಏನೇನು ಕೆಲಸ ಮಾಡಕ್ ಆಗಲ್ಲ, ಅದರಲ್ಲಿ ಮಾಡಕ್ ಆಗುತ್ತೆ. ಹೌದು, ನನಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ಯೂಸ್ ಆಗುತ್ತೆ. ಇಷ್ಟು ದುಡ್ಡನ್ನ ಎಲ್ಲೋ ಕಳೆದ್ ಬಿಟ್ಟಿರ್ತೀವಿ, ಆರಾಮಾಗಿ ಇದನ್ನ ಹಾಕಿದ್ರೆ ಮನೇಲಿ ನಿಮ್ಗೆ ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಈಸಿ ಇರುತ್ತೆ. ಹೋಗಿ ನಾವು ಮಸಾಲಾ ಪ್ಯಾಕೆಟ್ ಒಂದು 10 ರೂಪಾಯಿ ತಗೋಬರ ಆ ಥಿಂಕಿಂಗ್ ಜನರಿಗೆ ಹೋಗುತ್ತೆ. ಆತರ ಎಲ್ಲ ಬುಲೆಟ್ ಯೂಸ್ ಮಾಡೋದೇ ಅದಕ್ಕೆ ಸರ್. ಮಿಕ್ಸಿಯಲ್ಲಿ ಎಲ್ಲ ಮಾಡಕ್ ಆಗಲ್ಲ, ಇದ್ರಲ್ಲಿ ನೀವು ಎರಡ್ ಮಾಡ್ಕೊಂಡು ನೀವು ಇದನ್ನ ತೊಳಿಬೇಕು ಮಿಕ್ಸಿ ತರ ಅಂತಿಲ್ಲ. ಆರಾಮಾಗಿ ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ಬೋದು, ಅಥವಾ ಕಬೋರ್ಡ್ ಅಲ್ಲಿ ಸ್ಟೋರ್ ಮಾಡ್ಬೋದು. ನೀವು ಕುಡಿಬೇಕಂದ್ರೆ ಸಿಪ್ಪರ್ ಹಾಕೊಂಡು ಕುಡಿಬಹುದು, ಇಲ್ಲ ಅಂದ್ರೆ ನೀವು ಏನಾದ್ರು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀರಾ ಅಂದ್ರೆ ಸ್ಕೂಲ್ ಬಂದ್ಮೇಲೆ ನಾವು ಕೊಡ್ತೀನಿ, ಆತರ ಇಲ್ಲ ಆಫೀಸ್ ಫ್ರಿಜ್ ಅಲ್ಲಿ ಇಟ್ಬೇಕು, ಸ್ವಲ್ಪ ಕೋಲ್ಡ್ ಹಾಕ್ಬೇಕು ಅಂದ್ರೆ ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಟು. ಯಾವ ಮಿಲ್ಕ್ ಶೇಕ್ ಬೇಕಾದ್ರೆ ಮಿಲ್ಕ್ ನಾವು ಬನಾನಾ ಸೇಮ್ ಇವಾಗ ವಾಟರ್ ಆಗಿದೆ, ಲೀಕ್ ಆಗುತ್ತೆ, ಸೋರುತ್ತೆ, ಏನಿಲ್ಲ. ಜಸ್ಟ್ ಥ್ರೆಡ್ ಅನ್ನು ಕರೆಕ್ಟ್ ಆಗಿ ಹಾಕಿ, ಥ್ರೆಡ್ ಅನ್ನು ಹಾಕಿದ್ಮೇಲೆ ಇದು ಸ್ವಲ್ಪ ಲಾಕ್ ಕರೆಕ್ಟ್ ಆಗಿ ಹಾಕ್ಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್. ಸೊ ನಾನು ಇವತ್ತು ಒಂದು 2ನೇ ವಿಡಿಯೋ ಜೊತೆಲಿ ಬಂದಿದ್ದೀನಿ. ಇವ್ರದ್ದು ಫಸ್ಟ್ ಪ್ರಾಡಕ್ಟ್ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ಪ್ರಾಡಕ್ಟ್ ಕೂಡ ತೋರಿಸ್ತಾ ಇದ್ದೀನಿ, ದಟ್ ಈಸ್ ಬುಲೆಟ್ ಮಿಕ್ಸರ್. ಸೊ ಅದು ಪ್ರೈಸ್ ರೇಂಜ್ ಏನಿದೆ, ಏನೆಲ್ಲ ಕೆಲಸ ಮಾಡ್ಬೋದು, ಏನೆಲ್ಲ ಪರ್ಪಸ್ಗೆ ಕಿಚನಲ್ಲಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಚಾನಲ್. ನಿಮ್ಮ ಹೆಸರು ಹೇಳಿ ಸರ್? ನಾನು ಕಾರ್ತಿಕ್ ಪ್ರಕಾಶ್, ಗೋಲ್ಡನ್ ಅಸೋಸಿಯೇಟ್ಸ್ ಕಂಪನಿ ಮೇಡಮ್. ಸೊ ಈಗ ನಾವು ಆಲ್ಮೋಸ್ಟ್ ಎಲ್ಲಾರ ಮನೇಲಿ ಈಗ ಎಲ್ಲರಿಗೆ ಬುಲೆಟ್ ಮಿಕ್ಸ್ ಬಗ್ಗೆ ಗೊತ್ತಾಗುತ್ತೆ. ಬುಲೆಟ್ ಮಿಕ್ಸರ್ ತುಂಬಾ ವೆರೈಟೀಸ್ ಇದೆ ಮೇಡಮ್. ಈಗ ಅಲ್ಯೂಮಿನಿಯಂ ಮೋಟರ್ಸ್ ಬರ್ತದೆ, 40% ಕಮ್ಮಿ ಬರ್ತದೆ. ಸೊ ಇದೆಲ್ಲ ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಇರ್ತದೆ. ಅದೇ ತರ ನಿಮ್ಗೆ ಕಾಪರ್ ಮೋಟರ್. ಸೆಕೆಂಡ್ ನಿಮಗೆ ನಮ್ಗೆ ಅಡಿಷನಲ್ ಅಕ್ಸೆಸರೀಸ್ ಜಾಸ್ತಿ ಕೊಡ್ತೀನಿ. ಈಗ 21 ಪೀಸ್ ಅಟ್ಯಾಚ್ಮೆಂಟ್ ಬರ್ತದೆ. ಇದರಲ್ಲಿ ನಿಮಗೆ 7 ಜಾರ್ ಬರ್ತದೆ. ಇದರ ಜ್ಯೂಸ್ಗೆ ಅಂದ್ಬಿಟ್ಟು ಒಂದು 4 ಜಾರ್ ಬರ್ತದೆ. ಈ ತರ 2 ಪಾಲಿಕಾರ್ಬನ್ ಜಾರ್ ಬರ್ತದೆ. ಸೊ ಇದು ಒಂದು ದೊಡ್ಡ ಜಾರ್ ಚಟ್ನಿಗೆ, ಜ್ಯೂಸ್ಗೆ, ಬ್ಲೆಂಡಿಂಗ್ ಎಲ್ಲ ಯೂಸ್ ಆಗುತ್ತೆ. ಸೊ ಈ ತರ ನಿಮ್ಗೆ 7 ಜಾರ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಮಿಕ್ಸಿಯಲ್ಲಿ ಏನೇನು ಕೆಲಸ ಮಾಡಕ್ ಆಗಲ್ಲ, ಸೊ ಅದರಲ್ಲಿ ಮಾಡಕ್ ಆಗುತ್ತೆ. ಸೊ ಅದನ್ನ ನಾವು ಫುಲ್ ವಿಡಿಯೋದಲ್ಲಿ ತೋರಿಸ್ತೀನಿ ಮೇಡಮ್. ಖಂಡಿತ. ಸೊ 2, 3 ಎಲ್ಲ ನೀವು ರುಬ್ಕೊಳಕ್ ಆಗಲ್ಲ, ಕುಟಾಣಿ ಇಟ್ಕೊಂಡು ಕುಡ್ತೀವಿ. ಅದನ್ನ ನೀವು ಬುಲೆಟ್ ಮಿಕ್ಸರ್ ಅಲ್ಲಿ ಆರಾಮಾಗಿ ರುಬ್ಕೊಬಹುದು. ಸರ್ ಇದೆಲ್ಲ ಹೇಗೆ ಸರ್ ಡೀಟೇಲ್ಸ್ ಹೊಡೆದೋಗುತ್ತಾ? ಇದೆಲ್ಲ ಇದು ಅನ್ಬ್ರೇಕಬಲ್ ನೋಡಿ. ಇದು ಬಂದು ಪಾಲಿಕಾರ್ಬನೇಟ್ ನೋಡಿ, ನಾವು ತೋರಿಸ್ತೀನಿ, ಹಾಕಿ ತೋರಿಸ್ತೀನಿ. ಅದು ಕೆಳಗಡೆ ಬಿದ್ರು ಕೂಡ ಅನ್ಬ್ರೇಕಬಲ್. ಕೆಳಗಡೆ ನೀವು ಹಾಕಿದ್ರು ಬಿದ್ರು ಏನು ಹೊಡೆದೋಗಲ್ಲ, ಅನ್ಬ್ರೇಕಬಲ್. ಹೌದು, ನಾನೇ ಕ್ಯಾಚ್ ಹಿಡ್ಕೊಬಿಡ್ತೇನೆ ನೋಡಿ, ಅನ್ಬ್ರೇಕಬಲ್ ಏನು ಆಗೋದಿಲ್ಲ ಇದು. ನಿಮಗೆ ಜಂಪ್ ಔಟ್ ಆಗುತ್ತೆ. ಸೊ ನಿಮಗೆ ಇದೊಂದು ಪಾಲಿಕಾರ್ಬನೇಟ್ ಹೇಳ್ಬೋದು. ಇದೆಲ್ಲ ಬಂದು ಗ್ಲಾಸ್ ಜಾರ್ಸ್, ಸಾಫ್ಟ್ ಐಟಮ್ಸ್ ಗೋಸ್ಕರ ಬರೋದು. ಇದು ಕರೆಕ್ಟ್ ಆಗಿದೆ, ಬ್ರೇಕ್ ಆಗುತ್ತೆ. ಸೊ ಇದು ಬಿಟ್ಟು ನಿಮಗೆ 4 ಬಂದು ಕ್ಲೋಸಿಂಗ್ ಕ್ಯಾಪ್ಸ್, 2 ಸ್ಟೀಮ್ ಕ್ಯಾಪ್ ಎಲ್ಲ ಕೊಡ್ತೀನಿ. ಇದರ 4 ಲಿಪ್ ರಿಂಗ್ ಬರ್ತದೆ. ಸೊ ಟೋಟಲ್ ಸೆಟಪ್ ಬಂದು 21 ಪೀಸಸ್ ಅಲ್ಲಿ ಬರ್ತದೆ. ಸೊ ಈ ಬಾಕ್ಸ್ ಅಲ್ಲಿ ಏನೇನ್ ಕೊಟ್ಟಿದ್ದೀನೋ ಇದೆಲ್ಲ ನಿಮಗೆ ಸಿಗುತ್ತೆ. ನಿಮಗೆ ಈ ಬಾಕ್ಸ್ ಅಲ್ಲಿ ಏನ್ ತೋರಿಸ್ತಾ ಇದ್ದೀರಾ ನೋಡಿ. ಓಕೆ, ಇದರಲ್ಲಿ ಏನೇನಿದೆಯೋ ಅದೆಲ್ಲ ನಿಮಗೆ ಸಿಗುತ್ತದೆ. ಸೊ ಸೆಕೆಂಡ್ ನಿಮಗೆ ಬಂದ್ಬಿಟ್ಟು 1 year ಗ್ಯಾರಂಟಿ ಇದೆ, ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ. ನೋಡಿ ಎಕ್ಸಾಮ್ ನೋಡಿ, ಒಂದು 2 ಪೆಪ್ಪರ್ ಹಾಕ್ತೀನಿ. ಈ ತರ 2 ಪೆಪ್ಪರ್ ಹಾಕಿ, ಯಾವ ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡಕ್ ಆಗೋದಿಲ್ಲ. 2 ಪೆಪ್ಪರ್ ನೋಡಿ ಸರ್, ನಾನೇ ಮಾಡಿ ತೋರಿಸ್ಬಿಡ್ತೀನಿ ಅವ್ರಿಗೆ, ನಂಬಿಕೆ ಬರ್ಲಿ. ನೋಡಿ 2 ಪೆಪ್ಪರ್ ಹಾಕಿದೀವಿ. ಸೊ ಇದನ್ನ ಏನಿಲ್ಲ, ಜಸ್ಟ್ ಹಿಂಗೆ ಹಾಕಿ ಫಿಕ್ಸ್ ಮಾಡಿ, ರೈಟ್ ಸೈಡ್ ಮಾಡಿದ್ರೆ ಆನ್ ಆಗುತ್ತೆ, ಲೆಫ್ಟ್ ಸೈಡ್ ಮಾಡಿದ್ರೆ ಆಫ್ ಆಗುತ್ತೆ. ಪ್ರೆಸ್ ಮಾಡಿ ರೈಟ್ ತಿರ್ಸ್ಬೇಕು. ನೋಡಿ, ಪ್ರೆಸ್ ಮಾಡಿ ರೈಟ್, ಕೈ ತೆಗೆದು ಬಿಡಬಹುದು ಅಷ್ಟೇ, ಆರಾಮಾಗಿರಬಹುದು. ನೀವು ಎತ್ತಿದ್ರೆ ಏನು ಆಗುದಿಲ್ಲ. ಹೌದು ಹೌದು. ಸೊ ಲೆಫ್ಟ್ ತಿರ್ಸ್ ಮಾಡಿ ಮೇಡಮ್. ಸೊ ನೋಡಿ, ಈಗ ಲೆಫ್ಟ್ ತಿರ್ಸಿದ್ರೆ ಆಫ್ ಆಗುತ್ತೆ. ಇದು ಪೆಪ್ಪರ್ ನೋಡಿ ರೆಡಿ ಆಗಿದೆ. ಪೆಪ್ಪರ್ ಗ್ರೈಂಡ್ ಎರಡೇ ನಾವು ಗ್ರೈಂಡ್ ಮಾಡಿದ್ದು ನೋಡಿ. ಹಾಕಿ ಸರ್, ಇಲ್ಲಿ ತೋರ್ಸೋಣ. ನೋಡಿ 2 ಪೆಪ್ಪರ್ ಅಲ್ಲಿ ಏನು ಕ್ವಾಂಟಿಟಿ ಇದೆ. 2 ಪೆಪ್ಪರ್ ಅಲ್ಲಿ ಇಷ್ಟು ನೀವು ಕುಟಾಣಿಯಲ್ಲಿ ಕುಟ್ಟಿದ್ರು ನಿಮಗೆ ಬರೋದಿಲ್ಲ. ಮಿಕ್ಸಿಯಲ್ಲಿ ಅಂತೂ ದೇವ್ರೆ ರುಬ್ಬಕ್ಕೆ ಆಗೋದಿಲ್ಲ. ಈ ಬುಲೆಟ್ ಮಿಕ್ಸರ್ ಅಲ್ಲಿ ಜಸ್ಟ್ 1 ನಿಮಿಷದೊಳಗಡೆ ಹಾಕ್ಬಿಡುತ್ತೆ. ಸೆಕೆಂಡ್ ನಿಮಗೆ ನೋಡಿ, ಇದ್ರ ನಿಮಗೆ ಕಸಗೆಸೆ ಎಲ್ಲ ಬಂದು ನೀವು ನಾರ್ಮಲ್ ವಾಟರ್ ಹಾಕಿನೇ ಮಾಡಬೇಕು, ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಎಲ್ಲಿ ಅಂಟುತ್ತೆ ಗೊತ್ತಾಗಲ್ಲ. ಸೊ ಇದು ಬಂದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ಹಾಕಿ. ಇದು ನೋಡಿ ಜಸ್ಟ್ ನಾನು ಸ್ಮಾಲ್ ಕ್ವಾಂಟಿಟಿ ಹಾಕಿದೀನಿ. ಇದು ಕೂಡ ನಿಮಗೆ ಗ್ರೈಂಡ್ ಆಗಿ ಬರ್ತದೆ ವಿತೌಟ್ ವಾಟರ್. ಗಸಗಸೆ ಜಾಸ್ತಿ ಬೇಕಂದ್ರೆ ಇಷ್ಟು ಬರ ಹಾಕ್ಬೋದು. ಈ ಗ್ಯಾಸ್ ಮಾತ್ರ ಸ್ವಲ್ಪ ಬಿಡಬೇಕು ಅಷ್ಟೇ. ಅದು ಗ್ರೈಂಡ್ ಆಗೋದಕ್ಕೆ ಗ್ಯಾಸ್ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಡಬೇಕು ನೀವು ಅಷ್ಟೇ. ನೋಡಿ ಎಲ್ಲ ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಒಳಗಡೆ ಆಗುತ್ತೆ. ಇದು ನೋಡಿ, ನಿಮಗೆ ಜಾಸ್ತಿ ಟೈಮಿಂಗ್ ಏನಿಲ್ಲ. 30 ಸೆಕೆಂಡ್ಸ್ ಒಳಗಡೆ ಯಾವುದೇ ಐಟಮ್ ಗ್ರೈಂಡ್ ಆಗ್ಬಿಡುತ್ತೆ. ಏನ್ ಬೇಕಾದ್ರೂ ಗ್ರೈಂಡ್ ಆಗುತ್ತೆ. ಸೂಪರ್ ನೋಡಿ ಅಷ್ಟೇ. ಸೊ ಏನು ಇಲ್ಲ, ನೀವು ಗ್ರೈಂಡ್ ಮಾಡ್ಬೇಕಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಬೇಕು, ಬಿಕಾಸ್ ಅದು ಗ್ರೈಂಡ್ ಆಗ್ಬೇಕಲ್ವಾ. ಹಾಕಿ ಸರ್ ಇಲ್ಲಿ ನೋಡಿ. ಇದು ಮಸಾಲಾ ಗಸಗಸೆ ನೋಡಿ, ಏನ್ ಸೂಪರ್ ಆಗಿ ರೆಡಿ ಆಗಿದೆ. ಗಸಗಸೆ ಫುಲ್ ರುಬ್ಬಿಬಿಟ್ಟಿದೆ. ಈಗ ಸೂಪರ್ ಸರ್. ಈ ಒಣಸುಂಡಿ ಎಲ್ಲ ಇದೆಯಲ್ವಾ, ಒಣಸುಂಡಿ ಎಲ್ಲ ಯಾವ ಮಿಕ್ಸಿಯಲ್ಲಿ ನೀವು ಮಾಡಕ್ ಆಗೋದಿಲ್ಲ. ಇದರಲ್ಲಿ ನಿಮಗೆ ಒಣಸುಂಡಿ ಎಲ್ಲ ಕೂಡ ನಿಮಗೆ ಗ್ರೈಂಡ್ ಆಗುತ್ತೆ. ಒಣಸುಂಡಿ ಕೂಡ ಗ್ರೈಂಡ್ ಆಗುತ್ತೆ. ಒಣಸುಂಡಿ ಬಂದ್ಬಿಟ್ಟು ನಿಮಗೆ ಮಕ್ಕಳಿಗೆ ಕಫ ಕಾಫಿಗೆ, ಡಯಟ್ ಗೆ ಎಲ್ಲ ಯೂಸ್ ಮಾಡ್ತಾರೆ. ಗ್ರೈಂಡ್ ಆಗಲ್ಲ, ಬ್ಲೇಡ್ ಹೋಗ್ಬಿಡ್ತದೆ. ಇದರಲ್ಲಿ ನೀವು ಅದು ಕೂಡ ನಿಮಗೆ ಅದೇ ಸೇಮ್ ಪ್ರೆಸ್ ಮಾಡಿ ರೈಟ್ ತಿರ್ಸಿ ಮೇಡಮ್.
ಹಿಂಗೆ ಹಾಕಿ ಫ್ರೈಸ್ ಮಾಡಿ ರೈಟ್ ತಿರ್ಸಿ ಅಷ್ಟೇ. ಸೂಪರ್. ಸ್ವಲ್ಪ ದೊಡ್ಡ ಪೀಸ್ ಅಂದ್ರೆ ಲೈಟ್ ಆಗಿ ಬೆಂಡ್ ಮಾಡಿಬಿಟ್ಟು ಹಿಂಗೆ ಹಾಕಿ ಆಮೇಲೆ ಟೈಟ್ ಮಾಡಿ. ಅವಾಗ ಬ್ಲೇಡ್ ಅಲ್ಲಿ ಸ್ಟಕ್ ಆಗಲ್ಲ. ಹೌದು, ನಿಮಗೆ ಲಾಂಗ್ ರನ್ ಆಗುತ್ತೆ. ಓ ಹೌದೌದು, ಸೂಪರ್. ನೋಡಿ ಇದೇನು ಶುಂಠಿ ರುಬ್ತಾ ಇದೆಯೋ ಯಾಲಕ್ಕಿ ರುಬ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಅದು ಡ್ರೈ ಆಗಿ ಪೇಸ್ಟ್ ಆಗೋಯ್ತು. ತೋರಿಸಿ ಸರ್, ಅದು ಆಗ್ಬಿಟ್ಟಿದೆ, ಆಲ್ರೆಡಿ ಮುಗ್ದೋಯ್ತು. ಫುಲ್ ಡ್ರೈ ಪೇಸ್ಟ್ ಆಗ್ಬಿಟ್ಟಿದೆ ನೋಡಿ. ಹೌದು, ಒಣಶುಂಠಿನಂತೂ ಮಿಕ್ಸಿಯಲ್ಲಿ ರುಬ್ಬಕ್ಕಾಗಲ್ಲ, ಯಾವ ಗ್ರೈಂಡರಲ್ಲೂ ರುಬ್ಬಕ್ಕಾಗಲ್ಲ. ದೇವ್ರೆ ನೋಡಿ, ಶುಂಠಿ ಪೌಡರ್, ಡ್ರೈ ಪೇಸ್ಟ್ ಶುಂಠಿ ಪೌಡರ್. ಸೂಪರ್ ಸರ್. ಸ್ಮೆಲ್ ಅಂತೂ ಗಮ ಅಂತಿದೆ. ಇದರ ನಿಮಗೆ ಕಾಫಿಗೆ ಎಲ್ಲದಕ್ಕೆ ಯೂಸ್ ಮಾಡಬಹುದು. ಶುಂಠಿ ಕಾಫಿ ಎಲ್ಲ ಕೂಡ ಮಾಡಬಹುದು. ಸೇಮ್ ನೆಕ್ಸ್ಟ್ ನಾವು ಮಸಾಲಾಸ್ ಮಾಡ್ತೋಸಿ ಮೇಡಮ್. ಮಸಾಲಾಸ್ ಬಂದು ಯಾವುದೇ ಮಸಾಲಾ ಇರ್ಲಿ, ಈಗ ನಿಮಗೆ ಬಂದ್ಬಿಟ್ಟು ನೋಡಿ ಈ ತರ ಹಾಕೊಂಡ್ಬಿಡಿ ಸರ್. ಇದರಲ್ಲಿ ತೋರ್ಸೋಣ ಅವ್ರಿಗೆ ಎಲ್ಲ ಏನೇನು ಹಾಕೋತೀವಿ ಅಂತ. ನೋಡಿ ಪೆಪ್ಪರ್ ಹಾಕ್ತೀನಿ. ಇದರ ನಿಮಗೆ ಬಂದ್ಬಿಟ್ಟು ಅನಾಸಿ ಫ್ಲವರು, ಲವಂಗ ಮಾಡಿ, ಲವಂಗ, ಇದರ ಮರಾಠಿ ಫ್ಲವರು, ಇದರ ಚಕ್ಕೆ, ಒಂದೆರಡು ಏಲಕ್ಕಿ. ಹೌದು, ನಿಮಗೆ ಮಸಾಲಾಗೆ ಏನೇನು ಹೌದು ಗಸಗಸೆ ಏನ್ ಬೇಕಾದ್ರೂ ಹಾಕೊಂಡ್ಬಿಡಿ. ಸೊ ನೋಡಿ ಇಂಗ್ರೀಡಿಯೆಂಟ್ಸ್ ನಿಮಗೆ ಹಾಕೋಬಹುದು. ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಸೊ ಏನೇ ಮಸಾಲೆ ಐಟಮ್ಸ್ ಬೇಕಿದ್ರು, ಏನೇ ಬೇಕಿದ್ರು ಹಾಕಿ ಸರ್. ತೋರಿಸ್ಬಿಡಿ ಸರ್ ಅವ್ರಿಗೆ. ಎಲ್ಲ ಜಸ್ಟ್ 30 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಗ್ರೈಂಡ್ ಆಗ್ಬಿಡುತ್ತೆ. ಜಾಸ್ತಿ ಟೈಮು ಅಂತ ಏನೂ ಇಲ್ಲ, ಜಸ್ಟ್ 30 ಸೆಕೆಂಡು ನೋಡಿ. ಏನಿಲ್ಲ, ಹಿಂಗೆ ಹಾಕೋದು. ಇದು ಥ್ರೆಡ್ ಇರುತ್ತೆ, ಥ್ರೆಡ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿ ನೀವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಹಾಕಿ ರೈಟಿಗೆ ತಿರ್ಸ್ತಾ ಇದ್ದೀನಿ ಅಷ್ಟೇ. ಅಷ್ಟೇ, ಕರೆಕ್ಟಾಗಿ ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಲ್ಲ ಅಂದರೆ ಅದು ಲಾಕ್ ಆಗಲ್ಲ. ಪ್ರೆಸ್ ಮಾಡಿ ರೈಟಿಗೆ ತಿರ್ಸಿದ್ರೆ ಮುಗೀತು, ಲಾಕ್ ಆಗಿಬಿಟ್ಟಿರುತ್ತೆ. ಆಯಿತು ಸರ್, 10-15 ಸೆಕೆಂಡು. ಸೊ ಇದು ಪ್ಯಾಕೆಟ್ ಅಲ್ಲಿ ಪ್ರಾಸೆಸ್ ಮಾಡಿರೋದಲ್ಲ, ನಿಮಗೆ ಏನ್ ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ. ಇದು ಬಂದು ನಾವು ಇನ್ಸ್ಟಂಟ್ ಆಗಿ ಮನೆಯಲ್ಲಿ ಮಾಡ್ಕೋಬಹುದು. ಇನ್ಸ್ಟಂಟ್ ಆಗಿ ಮನೆಯಲ್ಲಿ ಮಸಾಲ. ಈಗ ಇದು ಮಾತ್ರ ಇಲ್ಲ, ಚಟ್ನಿ ಇಡ್ಲಿ ಪೊಡಿಗೆ ಚಟ್ನಿ ಪುಡಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ರೋಸ್ಟೆಡ್ ಮಾಡಿ ಮಾಡ್ಕೋಬಹುದು. ಇದು ಪಾಲಿಕಾರ್ಬನೇಟ್ ಚಾರ್ಜ್ 2 ಜಾರು. ಇದ್ರಲ್ಲಿ ನೀವು ರೋಸ್ಟೆಡ್ ಐಟಮ್ಸ್, ಬಿಸಿ ಐಟಮ್ ಹಾಕಬಹುದು. ಚಟ್ನಿ ಎಲ್ಲ ರೋಸ್ಟೆಡ್ ಮಾಡಿರ್ತಾರೆ, ಇದರಲ್ಲಿ ನೀವು ಮಾಡ್ಸ್ಕೋಬಹುದು. ನಾರ್ಮಲ್ ಮಿಕ್ಸಿಯಲ್ಲಿ ಹಾರಿಸ್ಬಿಟ್ಟು ಹಾಕ್ತೀವಿ. ಹೌದು, ಇದರಲ್ಲಿ ಹಂಗೆ ನೀವು ಹಾಕಬಹುದು. ಬಿಸಿ ಏನೂ ಆಗೋದಿಲ್ಲ. ಹೌದು ನೋಡಿ, ಸೂಪರ್ ಅಲ್ವಾ ಮಸಾಲಾ. ಓಹೋ, ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ನೋಡ್ತಾ ಇರಿ, ಲಾಸ್ಟ್ ಅಲ್ಲಿ ಹೇಳ್ತೀವಿ ಪ್ರೈಸ್. ನೋಡಿ ಏನ್ ಚೆನ್ನಾಗಿ ಪುಡಿ ಆಗಿದೆ. ಮಸಾಲಾ ಐಟಮ್ಸ್ ಎಲ್ಲ ಇನ್ಸ್ಟೆಂಟ್ ಆಗಿ ರೆಡಿ. ಹಾಕಿ ಸರ್. ನೋಡಿ ಸರ್, ನೆಕ್ಸ್ಟ್ ಈಗ ನಾವು ಮೋಸ್ಟ್ಲಿ ಡ್ರೈ ಐಟಮ್ ಎಲ್ಲ ತೋರಿಸಿದೀನಿ. ಒಣಶುಂಠಿ ಮಾಡುವಾಗ ಎಲ್ಲ ಡ್ರೈ ಐಟಮ್ ಆಗುತ್ತೆ. ಎಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ನಾವು ವೆಟ್ ಐಟಮ್ ಹೋಗೋಣ. ವೆಟ್ ಐಟಮ್ ಅಲ್ಲಿ ಈಗ ಜನರಲ್ ಆಗಿ ಜಾಸ್ತಿ ಮಾಡ್ಬೇಕಂದ್ರೆ ಈ ಜಾರ್ ಯೂಸ್ ಮಾಡ್ಕೋಬಹುದು. ಈಗ ಚಟ್ನಿ ಮಾಡ್ತೀರಾ ಅಂದ್ರೆ ಇದರಲ್ಲಿ ಕೂಡ ಗ್ಯಾಪ್ಸ್ ಬರ್ತದೆ. ಇಷ್ಟೆಲ್ಲವೂ ಕ್ವಾಂಟಿಟಿ ನೀವು ಮಾಡ್ಸ್ಕೋಬಹುದು ಚಟ್ನಿ. ಇಲ್ಲ ನಿಮ್ಗೆ ಸ್ವಲ್ಪ ಒಬ್ಬರಿಗೆ ಚಟ್ನಿ ಬೇಕು, ಒಬ್ಬರಿಗೆ ಮಾಡ್ಬೇಕಂದ್ರೆ ಒಂದು ಟೊಮೊಟೊ ಚಿಕ್ಕ ಜಾರ್ ನೋಡಿ, ಅದು ಈರುಳ್ಳಿ ಮಾತ್ರ ಪೀಸಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಈರುಳ್ಳಿ ಕಟ್ ಮಾಡ್ಕೋಬೇಕು. ಸೊ ನೀವು ಒಬ್ಬರಿಗೆ ಮಾಡ್ತಾ ಇದ್ದೀರಾ, ಒಬ್ಬರಿಗೆ ಚಟ್ನಿ ಮಾಡ್ತಿದ್ದೀರಾ, ಪೌಡರ್ ಮಾಡ್ತಿದ್ದೀರಾ, ಒಬ್ಬರಿಗೆ ಮಾತ್ರ ಬೇಕಾಗುತ್ತೆ. ಸ್ವಲ್ಪ ನೀರು, ಹೌದು ನೀರು, ಇದರ ನಿಮಗೆ ಕಡಲೆ, ಕೋಕೋನಟ್ ಯಾವ್ದು ಬೇಕಂದ್ರೆ ಹಾಕೊಳ್ಳಿ. ಕಡಲೆ ಪಪ್ಪು, ಕಡಲೆ ಬೀಜ, ಏನ್ ಚಟ್ನಿ ಮಾಡ್ತೀರೋ ಅದು. ನೀರು ಹಾಕ್ಬಿಡಿ ಸರ್. ಸ್ವಲ್ಪ ನೀರು ಹಾಕ್ತೀನಿ, ಅಲ್ಲೇ ಇದೆ ನೋಡಿ ಸರ್. ನೋಡಿ ಈ ಚಟ್ನಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅಷ್ಟೇ ಸಾಕು, ಒಬ್ಬರಿಗೆ ಚಟ್ನಿ 2 ಟೈಮ್ಗೆ. ಸೊ ಏನಿಲ್ಲ, ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಹಾಕಿದ್ರೆ ಸಾಕು. ಸೇಮ್ ಅದೇ ತರ. ಸೇಮ್ ಇವಾಗ ವಾಟರ್ ಆಗಿದೆ, ಲೀಕ್ ಆಗುತ್ತೆ, ಸೋರುತ್ತೆ, ಏನಿಲ್ಲ. ಜಸ್ಟ್ ಥ್ರೆಡ್ ಅನ್ನು ಕರೆಕ್ಟ್ ಆಗಿ ಹಾಕಿ, ಥ್ರೆಡ್ ಅನ್ನು ಹಾಕಿದ್ಮೇಲೆ ಇದು ಸ್ವಲ್ಪ ಲಾಕ್ ಕರೆಕ್ಟ್ ಆಗಿ ಹಾಕ್ಬೇಕು. ನೋಡಿ ಬನ್ನಿ ತೋರಿಸಿ. ನೋಡಿ ಏನ್ ಚೆನ್ನಾಗಿ ಗ್ರೈಂಡ್ ಆಗ್ತಿದೆ ನೋಡಿ. ಒಂದು ಟೊಮೆಟೊ ಹಾಕಿದೀವಿ, ಟೊಮೆಟೊ ಕೂಡ ಒಳಗಡೆ ಚೆನ್ನಾಗಿ ಗ್ರೈಂಡ್ ಆಗ್ತಿದೆ. ಏನ್ ನೀವು ಕಟ್ ಮಾಡೋದು ಬೇಡ, ಏನು ಬೇಡ. ನೋಡಿ ಏನ್ ಸೂಪರ್, ಏನು ಲೀಕು ಆಗ್ತಿಲ್ಲ ಎಲ್ಲೂ. ನೀವು ಕೈ ಇಟ್ಕೋಬೇಕು, ತೋರಿಸ್ಬೇಕು, ಏನಿಲ್ಲ. ಜಸ್ಟ್ ಫ್ರೀ. ಸೋರ್ತಾ ಇಲ್ಲ. ಹೌದು, ಎಲ್ಲೂ ಸೋರ್ತಾ ಇಲ್ಲ. ಆಗೋಯ್ತು ಸರ್, ಆಗೋಯ್ತು. ಏನ್ ಸೂಪರ್ ಅಪ್ಪ. ನೋಡಿ ನೀವು ನೋಡ್ಬೋದು ಚಟ್ನಿ ಏನ್ ಸೂಪರ್ ಆಗಿದೆ. ವಿತಿನ್ ಅ ಮಿನಿಟ್ ಒಳಗೆ 30 ಸೆಕೆಂಡ್ 40 ಸೆಕೆಂಡ್ ಒಳಗೆ. ದೇವ್ರೆ ಸಕ್ಕತ್ತಾಗಿದೆ ಪ್ರಾಡಕ್ಟ್ ಅಂತ. ನೆಕ್ಸ್ಟ್ ನೋಡಿ, ಈಗ ನಾವು ಮಕ್ಕಳಿಗೆ ಬಂದ್ಬಿಟ್ಟು ಜ್ಯೂಸಸ್ ಮಾಡ್ತೀರಾ ಮನೆಯಲ್ಲಿ. ಹೌದು, ಈಗ 4 ಜನ ಇರ್ತಾರೆ. 4 ಜನಕ್ಕೆ ಒಬ್ಬರಿಗೆ ಆಪಲ್ ಕೇಳ್ತಾರೆ, ಒಬ್ಬರು ಪೈನಾಪಲ್ ಕೇಳ್ತಾರೆ, ಒಬ್ಬರು ಮೊಸಂಬಿ ಕೇಳ್ತಾರೆ. ಸೊ ಅದರ ವೆರೈಟಿ ಆಫ್ ಜ್ಯೂಸಸ್ ಕೇಳ್ತಾರೆ. ಸೊ ನಾವು ಅದಕ್ಕಾಗಿ ಪರ್ಟಿಕ್ಯುಲರ್ 4 ಜ್ಯೂಸ್ ಕ್ಲಾಸ್ ಕೊಡ್ತೀನಿ. ಸೂಪರ್. ಸೊ ಇದರಲ್ಲಿ ಏನ್ ಮಾಡ್ತೀನಿ, ಸೊ ಇದು ನೋಡಿ, ಇದು ನಿಮಗೆ ಜ್ಯೂಸ್ ಹಾಲು ಹಾಕಿದೀನಿ. ಇದರಲ್ಲಿ ಒಂದು ಬನಾನಾ ಮಿಲ್ಕ್ ಶೇಕ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಬನಾನಾ ಒಳಗಡೆ ಹಾಕ್ಬಿಡಿ. ಒಂದು ಬನಾನಾ ಹಾಕೋಣ. ಆಪಲ್ ಬೇಕಾ ಆಪಲ್, ಯಾವುದು ಪೈನಾಪಲ್ ಬೇಕು, ಯಾವ ಫ್ರೂಟ್ಸ್ ಬೇಕಾ ಹಾಕಿ. ಜ್ಯೂಸ್ ಮಾಡ್ಕೊಂಡು ಯಾವ ಫ್ರೂಟ್ಸ್ ಬೇಕಂದ್ರೆ ಹಾಕಿ ಸರ್. ಒಂದು ಅರ್ಧ ಹಾಕಿ ಸರ್, ಸಾಕು. ಫುಲ್ ಹಾಕ್ತೀನಿ, ಏನಿಲ್ಲ ನೋಡಿ. ಈ ತರ ಒಳಗಡೆ ಹೋಗುತ್ತರ ಹಾಕ್ತೀನಿ. 2 ಹಾಕ್ತೀನಿ. ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಅವರು. ನೋಡಿ ಇದನ್ನು ಕೂಡ ನಿಮಗೆ ವೆಟ್ ಬ್ಲೇಡ್, ಸೇಮ್ ಅದೇ ತರ ಚಟ್ನಿಗೆ ಹಾಕಿದ ತರ ವೆಟ್ ಬ್ಲೇಡ್. ಸೊ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ನೋಡಿ ಲಾಕ್. ಇದನ್ನ ಕೂಡ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಓಕೆನಾ, ರನ್ನಿಂಗ್ ಗೆ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಸೇಮ್ ನೋಡಿ,
ಹ್ಯಾಂಡಲ್ ಕಡೆ ಫ್ಲಾಟ್ ಆಗಿರುತ್ತೆ. ಸೊ ಇದನ್ನ ಇಲ್ಲಿ ಇಟ್ಬಿಟ್ಟು ಜಸ್ಟ್ ಲಾಕ್ ಹಾಕಿ ಟರ್ನ್ ಪ್ರೆಸ್ ಮಾಡಿ ಟರ್ನ್. ಸೂಪರ್. ನೋಡಿ ನೋಡಿ ಸೊ ಬನಾನಾ ಮಿಲ್ಕ್ ಶೇಕ್ ರೆಡಿ ಮೇಡಮ್. ಸೊ ಈಗ ಒಂದು ನಾರ್ಮಲ್ ಆಗಿ ಜನರಲ್ ಆಗಿ ನೀವು ಈಗನೇ ಕುಡಿಯಕ್ಕೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಹೌದು. ಸೊ ನೋಡಿ ಆರಾಮಾಗಿ ಹಿಂಗ್ ಇಟ್ಕೊಂಡು ನೀವು ಕುಡಿಬಹುದು. ಇಲ್ಲ ಸಿಪ್ಪರ್ ಕೂಡ ಇದೆ, ಅದನ್ನು ಆಡ್ ಮಾಡ್ಕೊಳ್ಳಿ. ಸಿಪ್ಪರ್ ಹಾಕೊಳ್ಳಿ, ಓಕೆನಾ? ಇಲ್ಲ ನಿಮಗೆ ಬಂದು ಸ್ಟೋರೇಜ್ ಇಡ್ತೀರಾ, ಫ್ರಿಜ್ ಅಲ್ಲಿ ಇಡ್ತೀರಾ ಅಂದ್ರೆ ಈ ತರ ಸ್ಟೋರೇಜ್ ಕ್ಯಾಪ್ ಬರ್ತದೆ. ಈಗ ನೀವು ಕುಡಿಬೇಕಂದ್ರೆ ಸಿಪ್ಪರ್ ಹಾಕೊಂಡು ಕುಡಿಬಹುದು. ಇಲ್ಲ ಅಂದ್ರೆ ನೀವು ಏನಾದ್ರು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀರಾ ಅಂದ್ರೆ ನೀವು ಸ್ಕೂಲ್ ಬಂದ್ಮೇಲೆ ನಾವು ಕೊಡ್ತೀನಿ ಆತರ, ಇಲ್ಲ ಆಫೀಸ್ ಫ್ರಿಜ್ ಅಲ್ಲಿ ಇಟ್ಬೇಕು, ಸ್ವಲ್ಪ ಕೋಲ್ಡ್ ಹಾಕ್ಬೇಕು ಅಂದ್ರೆ ಆರಾಮಾಗಿ ಹಿಂಗ್ ಫ್ರಿಜ್ ಅಲ್ಲಿ ಇಟ್ಟು ಯಾವ ಮಿಲ್ಕ್ ಶೇಕ್ ಬೇಕಂದ್ರೆ ಮಿಲ್ಕ್ ನಾವು ಬನಾನಾ ಹಾಕಿದ್ರೆ ಈ ತರ ಯಾವ್ದು ಮಿಲ್ಕ್ ಶೇಕ್ ಶುಗರ್ ಯಾವ ಫ್ರೂಟ್ ಜ್ಯೂಸ್ ಬೇಕಾದ್ರೂ ನೀವು ಮಾಡ್ಕೊಬಹುದು ಆರಾಮಾಗಿ. ಅದೇ ತರ ಚಟ್ನಿಗೆ ಕೂಡ ನಾವು ಫ್ರಿಜ್ ಅಲ್ಲಿ ಇಡಬೇಕಾದ್ರೆ ಈ ತರ ಸ್ಟೋರೇಜ್ ಕ್ಯಾಪ್ ಯಾವ್ದು ಈಗ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಯಾವ್ದು ಬ್ಲೇಡ್ ಎಲ್ಲ ಬಂದ್ಬಿಟ್ಟು ಯಾವ್ದು ಜಾರ್ಗೂ ಮ್ಯಾಚ್ ಆಗುತ್ತೆ ನಿಮಗೆ. ಓಹೋ, ಯಾವ್ದಕ್ಕಾದ್ರೂ ಮ್ಯಾಚ್ ಆಗುತ್ತೆ. ಟಾಪ್ ಬಾಟಮ್ ಎಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದರಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಸ್ಕೋಬಹುದು. ಈ ತರ ಮಲ್ಟಿಪಲ್ ಐಟಮ್ಸ್ ನೀವು ಇದರಲ್ಲಿ ಮಾಡಬಹುದು ಮೇಡಮ್. ನಿಮಗೆ ಜ್ಯೂಸಸ್, ಚಟ್ನೀಸ್, ಮಸಾಲಾಸ್ 3 in 1 ಅಂತ ಹೇಳ್ಬೋದು. ಕಿಚನ್ ಗೆ ಕಾಂಪಾಕ್ಟ್ ಆಗಿ ಮಾರ್ನಿಂಗ್ ಬಂದು ಅರ್ಜೆಂಟ್ ಮಾಡೋದ ಕೆಲಸ ಇದರಲ್ಲಿ ಆಗ್ಬಿಡ್ತದೆ. ಇನ್ನೊಂದು ಏನಂದ್ರೆ ಪ್ಯಾಕೆಟ್ ಫುಡ್ ನಾವು ಅವಾಯ್ಡ್ ಮಾಡ್ಬೋದು. ಈಗ ಪ್ಯಾಕೆಟ್ ಅಲ್ಲಿ ಒಂದು ಮಸಾಲಾ ಪ್ಯಾಕೆಟ್ ತಗೊಳ್ತೀರಾ, ಅದ್ರಲ್ಲಿ ಎಷ್ಟು ದಿನ ಆಗುತ್ತೆ ಗೊತ್ತಾಗಲ್ಲ. ಸೊ ಆ ಇಂಗ್ರೀಡಿಯೆಂಟ್ಸ್ ಹೆಂಗಂದ್ರೂ ಅದು ಕೆಟ್ಟೋಗ್ಬಾರ್ದು ಅಂತ ಕೆಮಿಕಲ್ ಹಾಕ್ತಾರೆ. ಇದು ಇನ್ಸ್ಟಂಟ್ ಆಗಿ ಮನೆ ರೆಡಿ ಮಾಡಿ ಮಿಕ್ಸ್ ಮಾಡ್ಕೋಬಹುದು. ಕ್ವಾಂಟಿಟಿ ಕಮ್ಮಿನೂ ಮಾಡಬಹುದು. ಒಬ್ಬರಿಗೆ ಹೋಗಿ ನಾವು ಮಸಾಲಾ ಏನಿ ಪ್ಯಾಕೆಟ್ ಒಂದು 10 ರೂಪಾಯಿ ತಗೋಬಾರ ಆ ಥಿಂಕಿಂಗ್ ಜನರಿಗೆ ಹೋಗುತ್ತೆ. ಆತರ ಎಲ್ಲ ಬುಲೆಟ್ ಯೂಸ್ ಮಾಡೋದೇ ಅದಕ್ಕೆ ಸರ್. ಮಿಕ್ಸಿಯಲ್ಲಿ ಎಲ್ಲ ಮಾಡಕ್ಕಾಗಲ್ಲ. ಇದ್ರಲ್ಲಿ ನೀವು ಎರಡೇ ಮಾಡ್ಕೊಂಡು ನೀವು ಇದನ್ನ ತೊಳಿಬೇಕು ಮಿಕ್ಸಿ ತರ ಅಂತಿಲ್ಲ. ಆರಾಮಾಗಿ ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ಬೋದು ಅಥವಾ ಕಬೋರ್ಡ್ ಅಲ್ಲಿ ಸ್ಟೋರ್ ಮಾಡಬಹುದು. ಸೂಪರ್ ಆಗಿದೆ ಪ್ರಾಡಕ್ಟ್ ಅಂತೂ. ಸರ್ ಫೈನಲಿ ಪ್ರೈಸ್ ರಿವೀಲ್ ಮಾಡಿ. ಪ್ರೈಸ್ ಬಂದು ಇದು 4275 ಆಗುತ್ತೆ. ನಾವು ಚಾನಲ್ ಕಡೆ ಬರೋರಿಗೆ 1000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. 3275 ರೂಪಾಯಿ ಆಗುತ್ತೆ. ಟೋಟಲ್ ಸೆಟಪ್ ಟೋಟಲ್ 7 ಜಾರು ಎಲ್ಲ 2 ಬ್ಲೇಡ್ ಬರ್ತದೆ. ನಿಮಗೆ ಬಂದು ಮೈನ್ ಮೋಟರ್ ಬರ್ತದೆ. ಸೊ ಎಲ್ಲ ಸೆಟಪ್ ಸೇರಿ ನಿಮಗೆ 3275 ಬರ್ತದೆ. ಇದು ಬಂದು ಏನಂದ್ರೆ 2 ಆಪ್ಷನ್ಸ್ ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಡೋರ್ ಡೆಲಿವರಿ ಇದೆ, 200 ಅಡ್ವಾನ್ಸ್ ಕಳಿಸಿದ್ರೆ ಡೋರ್ ಡೆಲಿವರಿ ಮಾಡ್ಕೊಡ್ತೀನಿ. ಇಲ್ಲ ನಿಮಗೆ ಥ್ರೂಔಟ್ ಬೇರೆ ಕರ್ನಾಟಕದಲ್ಲಿ ಬೇರೆ ಕಡೆ ಇದಾರೆ, ತಮಿಳ್ನಾಡಲ್ಲಿ ಇದಾರೆ, ಎಲ್ಲಿ ಸೌತ್ ಇಂಡಿಯಾ ಎಲ್ಲಿದ್ದಾರೆ ಸರಿ ಅವರಿಗೆ ಅಮೌಂಟ್ ಹಾಕಿದ್ರೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀನಿ. ಫ್ರೀ ಶಿಪ್ಪಿಂಗ್ ಬರ್ತದೆ. ಓ ಸೂಪರ್, ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ದೀರಾ ನೀವು. ಸೊ ಪ್ರೈಸ್ ಕೇಳಿಸ್ಕೊಂಡ್ರಲ್ವಾ, 3275 ಅಷ್ಟಕ್ಕೆ ಮಾತ್ರ ನಿಮ್ಗೆ ಸಿಗ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು. ತುಂಬಾ ಯೂಸ್ ಆಗುತ್ತೆ. ಇಷ್ಟು ದುಡ್ಡನ್ನ ಎಲ್ಲೋ ಕಳೆದ್ ಬಿಟ್ಟಿರ್ತೀವಿ. ಆರಾಮಾಗಿ ಇದನ್ನ ಹಾಕಿದ್ರೆ ಮನೇಲಿ ನಿಮ್ಗೆ ಅಡುಗೆ ಮಾಡ್ಕೊಳೋದಕ್ಕೆ ಕೂಡ ತುಂಬಾ ಈಸಿ ಇರುತ್ತೆ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಮರೀದಿರ ಇವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಾರೆ. ಶಿಪ್ಪಿಂಗ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಅಥವಾ ಇವ್ರದ್ದು ಡೀಟೇಲ್ಸ್ ಹಾಕಿದ್ದೀನಿ ಲೊಕೇಶನ್, ಇಲ್ಲೇ ಬಂದು ನೀವು ಚೆಕ್ ಮಾಡಿ ಎಲ್ಲ ಅದನ್ನ ಡೆಮೋ ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.